ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ, ನನ್ನ ಹೆಸರು ಶಿವಕುಮಾರ್ ಗಿರಿಯಪ್ಪನವರು ಅಂತ. ಎಲ್ಲರೂ ಹೆಚ್ಚಾಗಿ ನನ್ನನ್ನು ರಾಜು ಗಿರಿಯಪ್ಪನವರು ಅಂತ ನನಗೆ ಕರೀತಾರೆ. ನಾನು ಕಳೆದ 20 ವರ್ಷಗಳಿಂದ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಅನುಭವನ ಹೊಂದಿದ್ದೇನೆ. ನಿಮಗೆ ಕಂಪ್ಯೂಟರ್ ಕ್ಷೇತ್ರದಲ್ಲಿ MS ವರ್ಡ್ ಬಗ್ಗೆ ಆಗಿರ್ಬೋದು, MS ವರ್ಡ್ನಲ್ಲಿ ಪೇಜ್ ಸೆಟ್ಟಿಂಗ್ ಆಗಿರ್ಬೋದು, ಅಲೈನ್ಮೆಂಟ್ ಆಗಿರ್ಬೋದು, ಈ ಥರ MS ವರ್ಡ್ ಬಗ್ಗೆ, MS ಎಕ್ಸೆಲ್ ಬಗ್ಗೆ, MS ಪವರ್ ಪಾಯಿಂಟ್ ಬಗ್ಗೆ, ಕನ್ನಡ ಸಾಫ್ಟ್ವೇರ್ ಬಗ್ಗೆ, ಆಮೇಲೆ ಸಿ ಲ್ಯಾಂಗ್ವೇಜ್ ಬಗ್ಗೆ, ಟ್ಯಾಲಿ ಬಗ್ಗೆ ಆಗಿರ್ಬೋದು, ಮತ್ತು ಜಾವಾ, ಒರಾಕಲ್ ಆಗಿರ್ಬೋದು, ಪೈಥಾನ್ ಬಗ್ಗೆ ಆಗಿರ್ಬೋದು. ಇದ್ರ ಬಗ್ಗೆ ನಿಮಗೆ ಆನ್ಲೈನ್ ಟ್ಯೂಟೋರಿಯಲ್ಸ್ ಬೇಕು ಅಥವಾ ಆನ್ಲೈನ್ ಕ್ಲಾಸ್ ಬೇಕು ಅಂತ ಇದ್ದರೆ ನೀವು ನಮಗೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕಿದಲ್ಲಿ ನಾವು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಹಾಕಿ ಅದರ ಮೂಲಕ ನಾವು ನಿಮ್ಮನ್ನು ಸಂಪರ್ಕಿಸಿ ಅದರ ಸೇವೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳ್ತಾ, ಮತ್ತು ನಿಮಗೆ ಯಾವುದಾದ್ರೂ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಪ್ರಾಬ್ಲಮ್ ಆಗಿರ್ಬೋದು, ಯಾವುದಾದ್ರು ಸಾಫ್ಟ್ವೇರ್ ಇನ್ಸ್ಟಾಲ್ ಆಗ್ತಾ ಇಲ್ಲ ಅಂತ ಹೇಳಿದರೆ ನೀವು ಆನ್ಲೈನ್ನಲ್ಲಿ ನಾವು ನಿಮಗೆ ಆ ಒಂದು ಸೇವೆಯನ್ನು ಒದಗಿಸ್ಬೋದು. ಮತ್ತು ನಮ್ಮ ಒಂದು ಫ್ರೆಂಡ್ ಸರ್ಕಲ್ನಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಂಥ 15ರಿಂದ 20 ವರ್ಷಗಳ ಅನುಭವವನ್ನು ಹೊಂದಿದಂಥ ಎಲ್ಲ ಸಬ್ಜೆಕ್ಟ್ನಲ್ಲಿ ಎಕ್ಸ್ಪರ್ಟ್ ಆಗಿರುವಂಥ ಸಾಫ್ಟ್ ಸ್ಕಿಲ್ ಬಗ್ಗೆ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಆಗಿರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು, ಈ ಥರ ಜಾವಾ ಆಗಿರ್ಬೋದು, ಪೈಥಾನ್ ಬಗ್ಗೆ ಆಗಿರ್ಬೋದು, ಈ ಥರ ಬೇರೆ ಬೇರೆ ಕ್ಷೇತ್ರದಲ್ಲಿ ಅನುಭವನ ಹೊಂದಿದಂಥ ರಿಸೋರ್ಸ್ ಪರ್ಸನ್ ನಮ್ಮಲ್ಲೇ ಇದ್ದಾರೆ. ಅದಕ್ಕಾಗಿ ನಿಮಗೆ ಯಾವುದಾದ್ರೂ ನಮ್ಮ ಸೇವೆ ಬೇಕು ಅಂತಲೇ ಕಮೆಂಟ್ ಸೆಕ್ಷನಲ್ಲಿ ಹಾಕಿದಲ್ಲಿ ನಾವು ಆ ಒಂದು ಸೇವೆಯನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ, ನಿಮಗೆ ಆ ಸೇವೆ ಸಿಗುತ್ತದೆ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ನಾವು ಸಿ ಲ್ಯಾಂಗ್ವೇಜ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಸಿ ಲ್ಯಾಂಗ್ವೇಜ್ನಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ ಸಿ ಲ್ಯಾಂಗ್ವೇಜ್ ಅಂದ್ರೇನು, ಸಿ ಲ್ಯಾಂಗ್ವೇಜ್ ಬರೀಬೇಕಾದ್ರೆ ಯಾವ್ಯಾವ ಪಾಯಿಂಟ್ಸನ್ನು ನೆನಪಿಡಬೇಕು ಅದರ ಬಗ್ಗೆ ನಾವು ತಿಳಿಸಿಕೊಟ್ಟಿದ್ದೀವಿ. ಆದರೆ ಇವತ್ತಿನ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ಸಿ ಲ್ಯಾಂಗ್ವೇಜ್ ಯಾವ ಥರ ಓಪನ್ ಆಗುತ್ತೆ, ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಲಾಸ್ಟ್ ಕ್ಲಾಸ್ನಲ್ಲಿ ಸ್ಟ್ರಕ್ಚರ್ ಆಫ್ ಎ ಸಿ ಪ್ರೋಗ್ರಾಮನ್ನು ನಾವು ತಿಳಿಸ್ಕೊಟ್ಟಿದ್ವಿ. ಈಗ ಇದು ಸಿ ಪ್ರೋಗ್ರಾಮದು ಎನ್ವಿರಾನ್ಮೆಂಟ್. ಇವಕ್ಕೆ ನಾವು ಮೆನು ಅಂತ ಕರಿತೀವಿ. ಫೈಲ್ ಮೆನು, ಎಡಿಟ್ ಮೆನು, ಸರ್ಚ್ ಮೆನು, ರನ್ ಮೆನು, ಕಂಪೈಲ್ ಮೆನು, ಡಿಬಗ್ ಮೆನು, ಪ್ರೊಜೆಕ್ಟ್ ಮೆನು, ಆಪ್ಷನ್ ಮೆನು, ವಿಂಡೋ ಮೆನು, ಹೆಲ್ಪ್ ಮೆನು, ಈ ಥರ ಇವಕ್ಕೆ ನಾವು ಮೆನುಸ್ ಅಂತ ಕರಿತೀವಿ. ಎಫ್ಗೆ ರೆಡ್ ಕಲರ್ ಇದೆ. ಅದರ ಅರ್ಥ ಏನಪ್ಪ ಅಂದರೆ ಕೀಯನ್ನು ಪ್ರೆಸ್ ಮಾಡಿಬಿಟ್ಟು ಎಫನ್ನು ಹೊಡೆದ್ರೆ ಆ ಫೈಲ್ ಮೆನು ಓಪನ್ ಆಗುತ್ತೆ. ನೆಕ್ಸ್ಟ್ ಎನ್ ಅಂತ ಹೊಡೆದ್ರೆ ಏನಾಗುತ್ತೆ, ನ್ಯೂ ಫೈಲ್ ಓಪನ್ ಆಗುತ್ತೆ. ಓ ಅಂತ ಹೊಡೆದ್ರೆ ಓಪನ್ ಆಗುತ್ತೆ. ಎಸ್ ಅಂತ ಹೊಡೆದ್ರೆ ಸೇವ್ ಆಗುತ್ತೆ. ಅದೇ ಅದರ ಎದುರುಗಡೆ ಏನಿದೆ F2 F3 ಅಂತ ಇದೆ. ಅದನ್ನೇ ನೀವು ಡೈರೆಕ್ಟಾಗಿ F2 ಕೀಯನ್ನು ಕೀಬೋರ್ಡ್ನಲ್ಲಿ F2 ಕೀ ಪ್ರೆಸ್ ಮಾಡಿದರೆ ಸೇವ್ ಆಗುತ್ತೆ. F3 ಕೀ ಹೊಡೆದ್ರೆ ಓಪನ್ ಆಗುತ್ತೆ ಅಂತ ಅದರ ಅರ್ಥ. ಆಲ್ಟ್ ಎಕ್ಸ್ ಅಂದರೆ ಆಲ್ಟ್ ಕೀಯನ್ನು ಪ್ರೆಸ್ ಮಾಡಿ ಹಿಡಿದು ಎಕ್ಸನ್ನು ಪ್ರೆಸ್ ಮಾಡಿದರೆ ಅದು ಎಕ್ಸಿಟ್ ಆಗುತ್ತೆ. ನಾವು ಭಾಳಷ್ಟು ಇದು ನೋಡಿದ್ದೀವಿ. ಆಲ್ಟ್ ಪ್ಲಸ್ ಎಕ್ಸ್ ಅಂದರೆ ಆಲ್ಟನ್ನು ಪ್ರೆಸ್ ಮಾಡ್ತಾರೆ, ಏನು ಮಾಡ್ತಾರೆ, ಅದು ಆಲ್ಟ್ ಕೀನ ಬಿಡ್ತಾರೆ, ಎಕ್ಸನ್ನು ಹೊಡಿತಾರೆ. ಆ ಥರ ಮಾಡಬಾರ್ದು. ಆಲ್ಟ್ ಕೀಯನ್ನು ಪ್ರೆಸ್ ಮಾಡಿ ಹಿಡಿದುಬಿಟ್ಟು ಎಕ್ಸನ್ನು ಹೊಡಿಬೇಕು. ಅಂದಾಗ ಅದು ಎಕ್ಸಿಟ್ ಆಗುತ್ತೆ. ಇಲ್ಲಿ ಎಡಿಟ್ ಮೆನು ಇದೆ. ಎಡಿಟ್ ಮೆನುಗೆ ಹೋಗಬೇಕಾದ್ರೆ ಆಲ್ಟ್ ಮತ್ತು ಇಯನ್ನು ಪ್ರೆಸ್ ಮಾಡಬೇಕು. ಸರ್ಚ್ ಮೆನುಗೆ ಹೋಗಬೇಕಾದ್ರೆ ಆಲ್ಟ್ ಎಸ್ ಅಂತ ಪ್ರೆಸ್ ಮಾಡಬೇಕು. ಈ ಥರ ಆಲ್ಟ್ ಆರ್ ಅಂದರೆ ರನ್ ಮೆನುಗೆ ಅದು ಹೋಗುತ್ತೆ. ಇದು ಒಂದು ಸಲ ನೀವು ಇದನ್ನು ಪ್ರೆಸ್ ಮಾಡಿದ ಮೇಲೆ ಫೈಲ್ ಮೆನು ಬಂದಿರುತ್ತಲ್ಲ, ಇದನ್ನು ನೀವು ಕ್ಯಾನ್ಸಲ್ ಮಾಡಬೇಕಂದ್ರೆ ನಿಮ್ಮ ಕೀಬೋರ್ಡ್ನಲ್ಲಿರುವಂಥ ಎಸ್ಕೇಪ್ ಕೀಯನ್ನು ಹೊಡಿಬೇಕು. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಇಲ್ಲಿ ರನ್ ಅಂತ ಇದೆ. ಅಥವಾ ಏನಪ್ಪ ಅಂದರೆ ನಿಮ್ಮದು ಕಂಟ್ರೋಲ್ ಪ್ಲಸ್ F9 ಅಂತಿದೆ. ಕೀಬೋರ್ಡ್ನಲ್ಲಿ ಕಂಟ್ರೋಲ್ ಅನ್ನೋ ಕೀಯನ್ನು ಪ್ರೆಸ್ ಮಾಡಿ ಹಿಡಿದು F9 ಪ್ರೆಸ್ ಮಾಡಿದರೆ ನೀವು ಬರೆದಂಥ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುತ್ತೆ ಮತ್ತು ರಿಸಲ್ಟ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಓಕೆ, ಈಗ ನೋಡೋಣ. ಒಂದು ಫಂಕ್ಷನನ್ನು
ಎಕ್ಸಿಕ್ಯೂಟ್ ಅಥವಾ ಒಂದು ಪ್ರೋಗ್ರಾಮನ್ನು ಬರೆದು ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಪ್ರಿಂಟ್ ಎಫ್ ಅನ್ನುವಂಥದ್ದು ಒಂದು ಕಮಾಂಡ್. ಈ ಪ್ರಿಂಟ್ ಎಫ್ ಅನ್ನುವಂಥದ್ದು ಕಮಾಂಡ್ ಏನು ಮಾಡುತ್ತೆ ಅಂತ ಹೇಳಿದರೆ, ಪ್ರಿಂಟ್ ಎಫ್ ದಿಸ್ ಫಂಕ್ಷನ್ ಈಸ್ ಯೂಸ್ ಟು ಪ್ರಿಂಟ್ ಅ ಕಾನ್ಸ್ಟಂಟ್ ಟೆಕ್ಸ್ಟ್. ದ ಟೆಕ್ಸ್ಟ್ ಬ್ರ್ಯಾಕೆಟ್ನಲ್ಲಿ ಕಾನ್ಸ್ಟಂಟ್ ಟೆಕ್ಸ್ಟ್ ವಿಚ್ ಹ್ಯಾಸ್ ಟು ಬಿ ಡಿಸ್ಪ್ಲೇಡ್ ಮಸ್ಟ್ ಬಿ ವಿತಿನ್ ಅ ಡಬಲ್ ಕೋಟ್ಸ್. ಪ್ರಿಂಟ್ ಎಫ್ ಇಲ್ಲಿ ಡಬಲ್ ಕೋಟ್ಸ್ನಲ್ಲಿ ನಾವು ಏನು ಬರಿತೀವಿ ಅದು ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಎಫ್ ಅನ್ನೋದು ಇದು ಕಮಾಂಡ್. ಆಮೇಲೆ ಬ್ರ್ಯಾಕೆಟ್ ಇದು, ಆಮೇಲೆ ಬ್ರ್ಯಾಕೆಟ್ ಓಪನಿಂಗ್ ಬ್ರ್ಯಾಕೆಟ್ ಕ್ಲೋಸಿಂಗ್ ಬ್ರ್ಯಾಕೆಟ್, ಅದರ ನಡುವೆ ಡಬಲ್ ಕೋಟ್ಸ್ನಲ್ಲಿ ನಾವು ಏನು ಟೈಪ್ ಮಾಡ್ತೀವಿ ಅದು ಪ್ರಿಂಟ್ ಆಗುತ್ತೆ. ಇದು ಒಂದು ಕಮಾಂಡ್ ಇಲ್ಲಿ ಕೊಟ್ಟಿದ್ದೀವಿ ನೋಡಿರಿ. ಪ್ರಿಂಟ್ ಎಫ್ ಬ್ರ್ಯಾಕೆಟ್ ಡಬಲ್ ಕೋಟ್ಸ್ ದಿಸ್ ಈಸ್ ಮೈ ಫಸ್ಟ್ ಪ್ರೋಗ್ರಾಮ್, ಡಬಲ್ ಕೋಟ್ಸ್ ಕಂಪ್ಲೀಟ್, ಆಮೇಲೆ ಕ್ಲೋಸಿಂಗ್ ಬ್ರ್ಯಾಕೆಟ್ ಕಂಪ್ಲೀಟ್, ಆಮೇಲೆ ಲಾಸ್ಟ್ಗೆ ಎಂಡ್ ಆಫ್ ದಿ ಲೈನ್ ಸೆಮಿಕೋಲನ್ನ ಕೊಡಬೇಕು. ಇದು ಕಮಾಂಡ್, ಇದು ಫಂಕ್ಷನ್ 1 ಅಂತ. ಇಲ್ಲಿ ನಾವು ಇದರ ಸಿ ಎನ್ವಿರಾನ್ಮೆಂಟಲ್ಲಿ ಯಾವ ಥರ ಬರಿತೀವಿ, ಫಸ್ಟಿಗೆ ಮೇನ್ ಓಪನಿಂಗ್ ಬ್ರ್ಯಾಕೆಟ್ ಕ್ಲೋಸಿಂಗ್ ಬ್ರ್ಯಾಕೆಟ್ ಕೊಡಬೇಕು, ಆಮೇಲೆ ಓಪನಿಂಗ್ ಫ್ಲವರ್ ಬ್ರ್ಯಾಕೆಟ್ ಕೊಡಬೇಕು, ಆಮೇಲೆ ಅದೇ ಕಮಾಂಡನ್ನು ಪ್ರಿಂಟ್ ಎಫನ್ನು ಟೈಪ್ ಮಾಡಬೇಕು. ನೆಕ್ಸ್ಟ್ ಎಂಡ್ ಯಾವ ಥರ ಮಾಡಬೇಕಂದ್ರೆ ಕ್ಲೋಸಿಂಗ್ ಫ್ಲವರ್ ಬ್ರ್ಯಾಕೆಟ್ ಥ್ರೂ ಎಂಡ್ ಮಾಡಬೇಕು. ಗೊತ್ತಾಯ್ತಲ್ಲ? ಓಕೆ. ಎಕ್ಸಿಕ್ಯೂಷನ್ ಪ್ರೋಗ್ರಾಮ್ ನಮಗೆ ರಿಸಲ್ಟ್ ನೋಡಬೇಕಂದ್ರೆ Ctrl+F9 ಹೊಡಿಬೇಕು, ಆವಾಗ ನಮಗೆ ಅದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುತ್ತೆ. ಮತ್ತು ರಿಸಲ್ಟನ್ನು ನೋಡಬೇಕಂದ್ರೆ Ctrl+F5 ಕೀಯನ್ನು ಪ್ರೆಸ್ ಮಾಡಬೇಕು, ಆವಾಗ ನಮಗೆ ರಿಸಲ್ಟ್ ಕಾಣಿಸುತ್ತೆ. ಓಕೆ, ಅದನ್ನು ನಾವು ಪ್ರಾಕ್ಟಿಕಲಾಗಿ ಮಾಡಿ ನೋಡೋಣ. ಓಕೆ, ಈಗ ಇಲ್ಲಿ ಟರ್ಬೋ C++ ಅಂತ ಇದೆ, ಇದನ್ನು ರನ್ ಮಾಡಿ. ಓಕೆ, ರನ್ ಆಗ್ತಾ ಇಲ್ಲ. ಓಕೆ, ರನ್ ಆಗಿದೆ. ಇಲ್ಲಿ ನ್ಯೂ ಸ್ಟಾರ್ಟ್ ಟರ್ಬೋ C++ ಅಂತ ಕ್ಲಿಕ್ ಮಾಡಿ. ಈಗ ಇಲ್ಲಿ ಫಸ್ಟಿಗೆ ನಾವು #include >stdio.h ಇದು ಹೆಡರ್ ಫೈಲ್ಸನ್ನು ಇನ್ಕ್ಲೂಡ್ ಮಾಡಬೇಕು. ಆಮೇಲೆ ಮೇನ್ ಓಪನಿಂಗ್ ಬ್ರ್ಯಾಕೆಟ್ ಕ್ಲೋಸಿಂಗ್ ಬ್ರ್ಯಾಕೆಟ್ಸ್, ನೆಕ್ಸ್ಟ್ ಎಂಟರ್ ಪ್ರೆಸ್ ಮಾಡಿ, ಓಪನಿಂಗ್ ಫ್ಲವರ್ ಬ್ರ್ಯಾಕೆಟ್ ಪ್ರೆಸ್ ಮಾಡಿ. ಇಲ್ಲಿ ಪ್ರಿಂಟ್ ಎಫ್ hello ಇಟ್ ಈಸ್ ಮೈ ಫಸ್ಟ್ ಪ್ರೋಗ್ರಾಮ್ ಅಂತ ಟೈಪ್ ಮಾಡಿ, ಡಬಲ್ ಕೋಟ್ಸ್ ಕಂಪ್ಲೀಟ್ ಮಾಡಿ, ಬ್ರ್ಯಾಕೆಟ್ ಕಂಪ್ಲೀಟ್ ಮಾಡಿ, ಸೆಮಿಕೋಲನ್ ಕೊಡಿ, ಫ್ಲವರ್ ಬ್ರ್ಯಾಕೆಟ್ ಕಂಪ್ಲೀಟ್ ಮಾಡಿ, ಆಮೇಲೆ ಸೇವ್ ಮಾಡಬೇಕಲ್ಲ, ಫೈಲಿಗೆ ಹೋಗ್ಬಿಟ್ಟು ಸೇವ್ ಅಂತ ಕೊಡಿ. ಇಲ್ಲಿ hello.c ಅಂತ ಇದೆ. ಈಗ ರನ್ ಮಾಡಬೇಕಲ್ಲ, ರನ್ನಿಗೆ ಬಂದುಬಿಟ್ಟು ಟೈಪ್ ಮಾಡಿ. ರಿಸಲ್ಟ್ ನೋಡಬೇಕಾದ್ರೆ Alt+F5 ಅಂತ ಪ್ರೆಸ್ ಮಾಡಬೇಕು. Alt+F5 ಬರ್ತಾ ಇಲ್ಲ. ಇಲ್ಲಿ ಬೆಟರ್ಪ್ಪ ಅಂದರೆ ಇಲ್ಲಿ ನಾವು ಏನು ಮಾಡೋಣ, get ch ಓಪನಿಂಗ್ ಬ್ರ್ಯಾಕೆಟ್ ಕ್ಲೋಸಿಂಗ್ ಬ್ರ್ಯಾಕೆಟ್ ಅಂತ ಕೊಡೋಣ, ಸೆಮಿಕೋಲನ್ ಕೊಡೋಣ. ಈಗ Ctrl+F9 ಪ್ರೆಸ್ ಮಾಡೋಣ, ರನ್. ಹೌದಾ, hello ಇಟ್ ಈಸ್ ಮೈ ಫಸ್ಟ್ ಪ್ರೋಗ್ರಾಮ್ ಅಂತ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ get ch ಅನ್ನು ಓಪನಿಂಗ್ ಬ್ರ್ಯಾಕೆಟ್ ಕ್ಲೋಸಿಂಗ್ ಬ್ರ್ಯಾಕೆಟ್ ಸೆಮಿಕೋಲನ್ ಅಂದರೆ ಇದು ನಾವು ಯಾವುದಾದ್ರೂ ಒಂದು ಕೀ ಪ್ರೆಸ್ ಮಾಡೋ ತನಕ ಅದು ವೇಟ್ ಮಾಡುತ್ತೆ ಅಂತ ಅದರ ಅರ್ಥ. get ch ಅಂದರೆ ಇಟ್ ವಿಲ್ ವೇಟ್ ಅಪ್ ಟು ಯಾವುದಾದ್ರೂ ನಾವು ಕೀ ಪ್ರೆಸ್ ಮಾಡೋ ಹೊತ್ತನ ವೇಟ್ ಮಾಡುತ್ತೆ. ಅದನ್ನು ನಾವು ಯಾವ ಥರ ಯೂಸ್ ಮಾಡ್ಕೋತಾ ಇದ್ದೀವಿ ಅಂದರೆ, ನಾವು ಸ್ಕ್ರೀನನ್ನು ರಿಸಲ್ಟನ್ನು ಡಿಸ್ಪ್ಲೇ ಮಾಡಬೇಕಾದ್ರೆ ಯಾವುದಾದ್ರೂ ಕೀ ಪ್ರೆಸ್ ಮಾಡೋ ತನಕ ಅದು ವೇಟ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ CLR ಅಂತ ಕೊಡೋಣ, ಓಪನಿಂಗ್ ಬ್ರ್ಯಾಕೆಟ್ ಕ್ಲೋಸಿಂಗ್ ಬ್ರ್ಯಾಕೆಟ್. ಇದು ಒಂದು ಫಂಕ್ಷನ್. ಈಗ ನಾನು ಆಗಲೇ ನೀವು ನೋಡಿದ್ರಿ, ನಾವು 2-3 ಸಲ ನಾವು ಎಕ್ಸಿಕ್ಯೂಟ್ ಮಾಡಿದ್ವಿ,
ಅದು ಸೇಮ್ ಆ್ಯಸ್ ಎಲ್ಲ ಡಿಸ್ಪ್ಲೇ ಆಗ್ತಾಯಿತ್ತು. ಈಗ ರನ್ ಅಂತ ಮಾಡೋಣ. ಕಂಟ್ರೋಲ್ F9. ಹೌದಾ, ಈಗೇನು ಡಿಸ್ಪ್ಲೇ ಮಾಡಿತ್ತು, ಹಲೋ ಇಟ್ ಈಸ್ ಮೈ ಫಸ್ಟ್ ಪ್ರೋಗ್ರಾಮ್ ಓನ್ಲಿ, ಅದಷ್ಟೇ ಡಿಸ್ಪ್ಲೇ ಆಯಿತು. ಹೌದಲ್ಲ, ಅಂದರೆ ಇದು ಫಸ್ಟಿಗೆ ಕ್ಲಿಯರ್ ಮಾಡುತ್ತೆ, ಹಳೆ ಸ್ಕ್ರೀನನ್ನು ಕ್ಲಿಯರ್ ಮಾಡುತ್ತೆ. ನೆಕ್ಸ್ಟ್ ಪ್ರಿಂಟ್ ಆಗುತ್ತೆ, ಮತ್ತು ಯಾವುದಾದ್ರೂ ಒಂದು ಕೀ ಪ್ರೆಸ್ ಮಾಡೋ ತನಕ ವೇಟ್ ಮಾಡುತ್ತೆ. ಇದು ಗೊತ್ತಾಯ್ತಲ್ಲ. ಓಕೆ, ದಿಸ್ ಈಸ್ ಅವರ್ ಫಸ್ಟ್ ಪ್ರೋಗ್ರಾಮನ್ನು, ನೀವು ಫಸ್ಟ್ ಪ್ರೋಗ್ರಾಮನ್ನು ನಾವು ಇವತ್ತು ಎಕ್ಸಿಕ್ಯೂಟ್ ಮಾಡಿದ್ದೀವಿ. ನೆಕ್ಸ್ಟ್ ನಾವು ಇದೇ ಥರ ಬೇರೆ ಬೇರೆ ಪ್ರಾಕ್ಟಿಕಲ್ ರಿಲೇಟೆಡ್ ಪ್ರೋಗ್ರಾಮ್ಸನ್ನ ನಿಮಗೆ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಇದು ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಮತ್ತು ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿದಲ್ಲಿ ನಾವು ಮತ್ತೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಏನಾದರೂ ನಿಮಗೆ ಹೆಚ್ಚಿಗೆ ಇನ್ಪುಟ್ ಕೊಡಬೇಕು ಅಂದರೆ ಅದರ ಬಗ್ಗೆ ನೀವು ತಿಳಿಸಿದಲ್ಲಿ ನಾವು ಅದನ್ನು ಮಾಡಿ ಬಿಡುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಎಲ್ಲ ವೀಕ್ಷಣೆ ಮಾಡಿದಂಥ ಎಲ್ಲ ವೀಕ್ಷಕ ಬಾಂಧವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.